ಕ್ಯಾಮ್ರಾ ಕ್ಲಾರಿಟಿ ಎಷ್ಟು ಚೆನ್ನಾಗಿದೆ ಅಂತ ಅಂದರೆ ನಾನು ಜಸ್ಟ್ ಈ ಕಡೆ ವಿಡಿಯೋ ಮಾಡ್ತಾ ಇದ್ರೆ ನನಗೆ ಇಲ್ಲಿಂದ ಹಿಡಿದು ಇಲ್ಲಿವರೆಗೂ ನನಗೆ ಕವರ್ ಆಗ್ತಾ ಇದೆ, ಅಷ್ಟು ಚೆನ್ನಾಗಿ ಕವರೇಜ್ ಬರುತ್ತೆ. ಸೊ ಜಸ್ಟ್ ಒನ್ ಕ್ಲಿಕ್ ಮಾಡಿದ ತಕ್ಷಣ ಆಟೋಮೆಟಿಕ್ಲಿ ವಿಡಿಯೋ ಸ್ಟಾರ್ಟ್ ಆಗ್ಬಿಡುತ್ತೆ. ಹಿಂಗೆ ಇಟ್ಕೊಂಡಿರ್ತೀವಿ, ಆವಾಗ ನಾವು ಮತ್ತೆ ನಮಗೆ ಈ ತರ ಕ್ಯಾಮ್ರಾ ಆನ್ ಮಾಡ್ಕೊಳ್ಳೋದು, ವಿಡಿಯೋ ಮಾಡ್ಕೊಳ್ಳೋದು ಈ ತರ ಆಗಲ್ವಲ್ಲ. ಸೊ ಹಂಗಾಗಿ ಮೇನ್ ಅಡ್ವಾಂಟೇಜ್ ಏನಂದ್ರೆ ಮೇನ್ ಕ್ಯಾಮ್ರಾ ಅಪ್ಗ್ರೇಡ್ ಆಗಿದೆ, ಕಸ್ಟಮ್ ಆಪ್ಷನ್ಸ್ ಅಂತ ಇದೆ. ಸೊ ಅದ್ರಲ್ಲಿ ರೆಕಾರ್ಡ್ ಮಾಡಿದ್ರೆ ನಿಮಗೆ ಯೂಟ್ಯೂಬ್ ಫಾರ್ಮೆಟ್ ಇಲ್ಲ ರೀಲ್ ಫಾರ್ಮೆಟ್ ಯಾವ್ದು ಬೇಕಾದ್ರೂ ನೀವು ತಗೋಬಹುದು. ಸೊ ಈಚ್ ಬ್ಯಾಟ್ರಿ ನಿಮಗೆ 4 hours ಅಂತ ಕಂಪ್ನಿಯಿಂದ ಬ್ಯಾಕಪ್ ಇದೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತಾ ಇದ್ದೀನಿ. ನಾನು ಲಾಗಿಂಗ್ಗೋಸ್ಕರ ಒಂದು ಒಳ್ಳೆ ಕ್ಯಾಮ್ರಾನ ಹುಡುಕ್ತಾ ಇದ್ದೆ. ನಾನು ಜಾಸ್ತಿ ಟ್ರಾವೆಲ್ ಮಾಡೋದ್ರಿಂದ ಕ್ಯಾರಿ ಮಾಡೋಕ್ಕೆ ಈಸಿಯಾಗಿ ಇರಬೇಕು, ಮತ್ತು ನನಗೆ ವಿಡಿಯೋ ಮಾಡೋಕ್ಕೆ ಕೂಡ ಪೋರ್ಟೇಬಲ್ ಆಗಿರಬೇಕು, ಹಿಡ್ಕೊಳ್ಳೋಕ್ಕೂ ಕೂಡ ಕಂಫರ್ಟೇಬಲ್ ಆಗಿರಬೇಕು. ಆ ಥರದ್ದು ಒಂದು ಸ್ಮಾಲ್ ಕ್ಯಾಮ್ರಾನ ಸರ್ಚ್ ಮಾಡ್ತಾ ಇರುವಾಗ ನನಗೆ ಸಜೆಸ್ಟ್ ಮಾಡಿದ್ದು DJI Osmo Action 6ನ. ನಾನು DJI 6ಗೆ ಯಾಕೆ ಹೋದೆ ಅಂತ ಅಂದರೆ 5 ಮತ್ತು 6ಗೂ ಕಂಪೇರ್ ಮಾಡಿದ್ರೆ ಫ್ಯೂಚರ್ಸು ತುಂಬ ಚೆನ್ನಾಗಿದೆ ಇದರಲ್ಲಿ. ಸೊ ನೆಕ್ಸ್ಟ್ ನನಗೆ ಫ್ಯೂಚರಲ್ಲಿ ಸ್ವಲ್ಪ ಅಡ್ವೆಂಚರಸ್ ವೀಡಿಯೋಸ್ಗಳು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಹಾಗಾಗಿ ಒಂದೇ ಸಲ ನಾನು DJI 5ಗಿಂತ 6ಗೆ ಹೋಗೋಣ ಅಂತ ಅಂದ್ಕೊಂಡು 6ನ ತಗೊಂಡಿದ್ದೀನಿ. ಸೊ ಇದು ಕ್ಯಾಮ್ರಾ ಇಷ್ಟೇ ಬರುತ್ತೆ, ಹಿಡ್ಕೊಳ್ಳೋಕೆ ಕೂಡ ಪೋರ್ಟೇಬಲ್ ಆಗಿದೆ, ಒಂದು ಕಂಫರ್ಟೇಬಲ್ ಆಗಿ ಕೂಡ ಇರುತ್ತೆ. ಒಂದು ಸೆಲ್ಫಿ ಸ್ಟಿಕ್ ಬರುತ್ತೆ, ಒಂದು ಮ್ಯಾಗ್ನೆಟ್ ಇದೆ. ಇದನ್ನು ಈ ಥರ ಫಿಕ್ಸ್ ಮಾಡಿದಾಗ ಈಸಿಯಾಗಿ ನಮ್ಗೆ ಹಿಡ್ಕೊಳ್ಳೋಕೆ ಕೂಡ ಪೋರ್ಟೇಬಲ್ ಆಗಿ ಕಂಫರ್ಟೇಬಲ್ ಆಗಿದೆ. ಇದು ಬ್ಯಾಟ್ರೀಸು 3 ಬ್ಯಾಟ್ರೀಸ್ ಬರುತ್ತೆ. ಇದರಲ್ಲಿ ವಿಡಿಯೋ ರೆಕಾರ್ಡ್ ಮಾಡ್ಕೊಂಡಾಗ ಈಸಿಯಾಗಿ ಮೊಬೈಲ್ಗೆ ಅಥವಾ ಲ್ಯಾಪ್ಟಾಪ್ಗೆ ನಾವು ಟ್ರಾನ್ಸ್ಫರ್ ಮಾಡ್ಕೊಳ್ಳೋಕ್ಕೆ ಅಂತ ಕೇಬಲನ್ನು ಕೊಟ್ಟಿದ್ದಾರೆ. ಮತ್ತು ಇದೆಲ್ಲ ನಮಗೆ ನಾವು ಏನಾದರೂ ಹೆಲ್ಮೆಟ್ಗೆ ನಾವು ಇದನ್ನು ಕ್ಯಾಮ್ರಾ ಹಾಕೋಬೇಕು ಅಂತಂದರೆ ಇದರ ಅಟ್ಯಾಚ್ಮೆಂಟ್ಸ್ಗಳು ಅಷ್ಟೇ. ಸೊ ಇಷ್ಟು ಬರುತ್ತೆ. ಈ ಥರ ಜಸ್ಟು ನಾವು ಇಲ್ಲೊಂದು ಬಟನ್ ಇದೆಯಲ್ಲ, ಇದನ್ನು ಪುಷ್ ಮಾಡಿಬಿಟ್ಟು ಈ ಥರ ಮೇಲಿಗೆ ಸ್ಲೈಡ್ ಮಾಡಿದ್ರೆ ಬ್ಯಾಟ್ರಿಗೆ ಓಪನ್ ಆಗುತ್ತೆ. ಬ್ಯಾಟ್ರಿ ಹಾಕ್ಕೊಳ್ಳೋಕ್ಕೆ ಅಂತ ಓಪನ್ ಆಗುತ್ತೆ. ಸೊ ಬ್ಯಾಟ್ರಿ ಹಾಕೋತಾ ಇದ್ದೀನಿ. ಕ್ಯಾಮ್ರಾ ಕ್ಲಾರಿಟಿ ಎಷ್ಟು ಚೆನ್ನಾಗಿದೆ ಅಂತ ಅಂದರೆ ನಾನು ಜಸ್ಟ್ ಈ ಕಡೆ ವಿಡಿಯೋ ಮಾಡ್ತಾ ಇದ್ರೆ ನನಗೆ ಇಲ್ಲಿಂದ ಹಿಡಿದು ಇಲ್ಲಿವರೆಗೂ ನನಗೆ ಕವರ್ ಆಗ್ತಾ ಇದೆ, ಅಷ್ಟು ಚೆನ್ನಾಗಿ ಕವರೇಜ್ ಬರ್ತದೆ. ನಾವು ಜಸ್ಟ್ ಮೊಬೈಲಲ್ಲಿ ನಾವು ಶೂಟ್ ಮಾಡ್ತಾ ಇರೋವಾಗ ನಾವು ಪರ್ಟಿಕ್ಯುಲರ್ ಈ ಪ್ಲೇಸ್ ಅಂದರೆ ಈ ಪ್ಲೇಸ್ ಅಷ್ಟೇ ನಮಗೆ ಫೋಟೋ ಬರುತ್ತೆ. ಸೊ ಇದಂಗಲ್ಲ, ನಾನು ಈ ಥರ ಈ ಕಡೆ ಕ್ಯಾಮ್ರಾ ಹಿಡಿದ್ರೆ ಜಸ್ಟ್ ಇಲ್ಲಿಂದ ನನಗೆ ಇಲ್ಲಿವರೆಗೂ ಕವರ್ ಆಗ್ತಾ ಇದೆ, ಎಷ್ಟು ಕವರ್ ಆಗ್ತಾ ಇದೆ. ಸೊ ಕವರೇಜ್ ಕೂಡ ತುಂಬ ಚೆನ್ನಾಗಿದೆ. ಇದು ಸೇಮ್ ಮೊಬೈಲ್ ಥರನೇ ಇದೆ, ಡಿಫ್ರೆನ್ಸಸ್ ಏನಿಲ್ಲ, ಜಸ್ಟ್ ಮೊಬೈಲ್ ಥರನೇ. ಜಸ್ಟ್ ಈ ಥರ ಕೆಳಗಡೆ ಸ್ಲೈಡ್ ಮಾಡಿದ್ರೆ ಇದ್ರದ್ದು ಎಲ್ಲ ನಮಗೆ ಸೆಟ್ಟಿಂಗ್ಸ್ಗಳು ಕಾಣಿಸುತ್ತೆ. ಇಲ್ಲೆಲ್ಲ ಸೆಟ್ಟಿಂಗ್ಸ್ಗಳು ಕಾಣಿಸ್ತಾ ಇದೆ. ಮತ್ತು ಮೇಲ್ಗಡೆ ಸ್ಕ್ರೋಲ್ ಮಾಡಿದ್ರೆ ನಮಗೆ HD ಎಲ್ಲ ಅಥವಾ 2.7K ಎಲ್ಲ 4K ಎಲ್ಲ, ಮತ್ತು DJI ಮೈಕ್ ಏನಾದರೂ ನಮ್ಮ ಹತ್ರ ಇತ್ತು ಅಂದರೆ ಆಟೋಮೆಟಿಕ್ಲಿ ಇದು ಬ್ಲೂಟೂತ್ ಮೂಲಕ ಹಾಗೇನೆ ಕನೆಕ್ಟ್ ಆಗುತ್ತೆ. ಅದರ ರಿಸೀವರ್ ಹಾಕೋಬೇಕು ಅನ್ನೋ ನೆಸೆಸಿಟಿ ಇರಲ್ಲ. ನಾವಿವಾಗ ಎಲ್ಲಾದರೂ ಹೋಗ್ತಾ ಇರ್ತೀವಿ, ಏನಾದರೂ ಇಮಿಡಿಯೇಟ್ ಆಗಿ ನಮಗೆ ಕಾಣಿಸುತ್ತೆ, ನಮಗೆ ಇಮಿಡಿಯೇಟ್ ಆಗಿ ಏನಾದರೂ ವಿಡಿಯೋ ಮಾಡ್ಕೋಬೇಕು ಅಂತ ಅಂದರೆ ಜಸ್ಟ್ ನಾವು ಫೋನಲ್ಲಿ ಮಾಡ್ಕೊಳ್ಳೋದಾದ್ರೂ ಫೋನ್ ಲಾಕ್ ತೆಗೆದು ಕ್ಯಾಮ್ರಾ ಆನ್ ಮಾಡಿ ಆಮೇಲೆ ವಿಡಿಯೋನ ಸ್ಟಾರ್ಟ್ ಮಾಡ್ಕೋತೀವಿ. ಇದು ಆ ಥರ ಅಲ್ಲ, ಇದನ್ನು ಕ್ಯಾಮ್ರಾ ನಾವು ಆನ್ ಮಾಡಬೇಕು ಅಂತಲೇ ಇಲ್ಲ. ಸೊ ಜಸ್ಟ್ ಒನ್ ಕ್ಲಿಕ್ ಮಾಡಿದ ತಕ್ಷಣ ಆಟೋಮೆಟಿಕ್ಲಿ ವಿಡಿಯೋ ಸ್ಟಾರ್ಟ್ ಆಗಿಬಿಡುತ್ತೆ. ನಮ್ಗೆ ಏನಾದರೂ ಇವಾಗ ಕಾಣಿಸಿದ ತಕ್ಷಣ ನಮಗೂ ಜಸ್ಟ್ ಒಂದು ಕ್ಲಿಕ್ಕಲ್ಲಿ ನಮಗೆ ವಿಡಿಯೋ ಸ್ಟಾರ್ಟ್ ಆಗಿಬಿಡುತ್ತೆ. ಕ್ಯಾಮ್ರಾ ಆಫ್ ಆಗಿದ್ರೂ ಕೂಡ ಒಂದು ಕ್ಲಿಕ್ ಮಾಡಿದ ತಕ್ಷಣ ನಮಗೆ ಆಟೋಮೆಟಿಕ್ ರೆಕಾರ್ಡ್ ಸ್ಟಾರ್ಟ್ ಆಗಿಬಿಡುತ್ತೆ. ಇದೊಂದು ಬೆಸ್ಟ್ ಅಡ್ವಾಂಟೇಜ್ ಅಂತ ಹೇಳ್ಬೋದು. ನಾವು ವಿಡಿಯೋ ಸ್ಟಾಪ್ ಮಾಡಿದ ತಕ್ಷಣ ಆಟೋಮೆಟಿಕ್ಲಿ ಅದು ಕ್ಯಾಮ್ರಾ ಆಫ್ ಆಗುತ್ತೆ. ಮತ್ತು ನಾವೇನಾದರೂ ಈ ಥರ ಸೆಲ್ಫಿ ಸ್ಟಿಕ್ನ ನಾವು ಹಿಂಗೆ ಇಟ್ಕೊಂಡಿರ್ತೀವಿ, ಆವಾಗ ನಾವು ಮತ್ತೆ ನಮಗೆ ಈ ಥರ ಕ್ಯಾಮ್ರಾ ಆನ್ ಮಾಡ್ಕೊಳ್ಳೋದು, ವಿಡಿಯೋ ಮಾಡ್ಕೊಳ್ಳೋದು ಈ ಥರ ಆಗಲ್ವಲ್ಲ. ಸೊ ಹಂಗಾಗಿ ನಾವೇನಾದರೂ DJI ಆ್ಯಪ್ ಇನ್ಸ್ಟಾಲ್ ಮಾಡ್ಕೊಂಡಿದ್ರೆ, ಕ್ಯಾಮ್ರಾನ ಆ್ಯಪ್ಗೆ ಕನೆಕ್ಟ್ ಮಾಡ್ಕೊಂಡಿದ್ರೆ ಅದರಲ್ಲಿ ಕೂಡ ನಾವು ಆನ್ ಆಫ್ ಮಾಡ್ಕೋಬೋದು. ನಾವು ಈಸಿಯಾಗಿ ವಿಡಿಯೋ ಶೂಟ್ ಮಾಡಿಕೊಂಡು ನಾವು ಮೊಬೈಲಲ್ಲಿ ಕೂಡ ಕಂಟ್ರೋಲ್ ಮಾಡ್ಕೋಬೋದು. ಸೊ ಈ ಥರ ಬೇರೆ ಬೇರೆ ಫ್ಯೂಚರ್ಸ್ಗಳಿದೆ, ಅದನ್ನ ತೊಗೊಂಡು ಯೂಸ್ ಮಾಡ್ತಾ ಎಲ್ಲನೂ ಗೊತ್ತಾಗುತ್ತೆ. ಎಲ್ಲ ಥರದಲ್ಲೂ ನಮ್ಗೊಂಥರ ಕಂಫರ್ಟೇಬಲ್ ಆಗಿದೆ ಅಂತ ಹೇಳ್ಬೋದು. ಸೊ ನಂಗೆ ಗೊತ್ತಿದ್ದಷ್ಟು ನಾನು ಹೇಳಿದ್ದೀನಿ. ನನಗೇನು ಅಷ್ಟೊಂದು ಎಕ್ಸ್ಪೀರಿಯನ್ಸ್ ಇಲ್ಲ ಇದ್ರ ಬಗ್ಗೆ, ನನಗೂ ಕೂಡ ಹೊಸದಲ್ವಾ. ಇನ್ನೂ ಏನಾದರೂ ನಿಮಗೆ ಇದನ್ನ ಹೆಚ್ಚಿನ ಇನ್ಫಾರ್ಮೇಷನ್ ಬೇಕು ಅಂತ ಅಂದರೆ DJI ಡ್ರೋನ್ ಕೇರ್ನ ವಿನಯ್ ಅವ್ರನ್ನ ಕೂಡ ಮಾತಾಡ್ಸ್ಕೊಂಡಿದ್ದು ಒಂದು ವಿಡಿಯೋ ಕ್ಲಿಪ್ ಇದೆ, ಅದನ್ನು ಹಾಕ್ತೀನಿ. ಸೊ ನಿಮ್ಗೇನಾದರೂ DJI ಪ್ರಾಡಕ್ಟ್ಗಳು ಬೇಕು ಅಂತಂದರೆ ನಂಬರ್ ಕೂಡ ಟ್ಯಾಗ್ ಮಾಡಿರ್ತೀನಿ, ಅವ್ರನ್ನ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ಇವಾಗ ನನ್ನ ಹತ್ರ DJI Osmo Action 6 ಇದೆ. ಸೊ ಇದು ಬಂದು ಲೇಟೆಸ್ಟ್ ಆ್ಯಕ್ಷನ್ ಕ್ಯಾಮ್ರಾ DJI ಬರ್ತಿರೋದು. ಸೊ ತೊಗೊಂಡಿರೋದು 5 more ಕಾಂಬೋ ಕಿಟ್ಟು. ಸೊ ಇದರಲ್ಲಿ ನಿಮಗೆ ಅಡಿಷ್ನಲ್ ಬ್ಯಾಟ್ರೀಸು ವಿತ್ 3-in-1 ಚಾರ್ಜಿಂಗ್ ಕೇಸು ಸೊ ಎಲ್ಲ ಬರುತ್ತೆ. ಸೊ ಅದ್ರ ಜೊತೆ ಸೆಲ್ಫಿ ಸ್ಟಿಕ್ಸು ಎಲ್ಲ ಬರುತ್ತೆ. ಸೊ ಇದ್ರ ಮೇನ್ ಅಡ್ವಾಂಟೇಜ್ ಏನಂದರೆ ಮೇನ್ ಕ್ಯಾಮ್ರಾ ಅಪ್ಗ್ರೇಡ್ ಆಗಿದೆ. ಸೊ ಇದ್ರ ಪ್ರೀವಿಯಸ್ ವರ್ಷನ್ ಬಂದು Action 5 Pro ಅಂತ ಇತ್ತು. ಸೊ ಈಗ Action 6 ಮತ್ತು 5 Pro ಏನು ಡಿಫ್ರೆನ್ಸ್ ಅಂದರೆ ನಿಮಗೆ 1 over 1.3 ಇತ್ತು Action 5ಅಲ್ಲಿ. ಸೊ ಇದರಲ್ಲಿ 1 over 1.1 ಸೆನ್ಸರ್ ಬರುತ್ತೆ. ಸೊ ಹೈಯೆಸ್ಟ್ ನಿಮಗೆ ಕ್ಯಾಮ್ರಾ ಬರುತ್ತೆ. ಸೊ ವಿತ್ ನಿಮಗೆ 50 GB ಇಂಟರ್ನಲ್ ಸ್ಟೋರೇಜು ವಿತ್ 30 meter ವಾಟರ್ ಪ್ರೂಫು. ಸೊ ಎಲ್ಲ ಬರುತ್ತೆ, ಎಲ್ಲ ಅಡ್ವಾನ್ಸ್ ಫೀಚರ್ಸ್ ಇದೆ.
ಸೊ ಅದ್ರ ಜೊತೆ ನಿಮಗೆ ಡ್ಯುಯಲ್ ವೈರ್ಲೆಸ್ ಮೈಕ್ರೋಫೋನ್ ಕೂಡ ನಿಮಗೆ ಕನೆಕ್ಟ್ ಮಾಡೋ ಆಪ್ಷನ್ಸ್ ಕೂಡ ಆ್ಯಕ್ಷನ್ 6ಅಲ್ಲಿದೆ, ಅದು DJದೇ ಆಗಿರಬೇಕು. ಸೊ ಇದ್ರ ಜೊತೆ ನಿಮಗೆ ಡೈವ್ ಇನ್ ಮೋಡು, ಸೊ ಹಲ್ವಾರು ಫೀಚರ್ಸ್ ಇದೆ. 50 GB ಸ್ಟೋರೇಜ್ ಇದೆ. ಸೊ ನಿಮಗೆ ವರ್ಟಿಕಲ್ಲು ಇಲ್ಲಾಂದ್ರೆ ಲ್ಯಾಂಡ್ಸ್ಕೇಪ್ ವೀಡಿಯೋಸ್ ಮಾಡೋಕ್ಕೆ ಒಳ್ಳೆ ಬೆಸ್ಟ್ ಆಪ್ಷನ್ಸ್ ಇದೆ. ಸೊ ಇದರ ಇನ್ನೊಂದು ಸ್ಪೆಷಲ್ ಫೀಚರ್ಸ್ ಅಂದರೆ ಕಸ್ಟಮ್ ಆಪ್ಷನ್ಸ್ ಅಂತ ಇದೆ. ಸೊ ಅದ್ರಲ್ಲಿ ರೆಕಾರ್ಡ್ ಮಾಡಿದ್ರೆ ನಿಮಗೆ ಯೂಟ್ಯೂಬ್ ಫಾರ್ಮೆಟ್ ಇಲ್ಲ ರೀಲ್ ಫಾರ್ಮೆಟ್ ಯಾವ್ದು ಬೇಕಾದ್ರೂ ನೀವು ತೊಗೋಬೋದು. ಸೊ ಅದರದ್ದು ಇದು ಮೇಯ್ನ್ ಸ್ಪೆಷಾಲಿಟಿ ಅಂತ ಹೇಳ್ಬೋದು. ಇದರಲ್ಲಿ ನಿಮಗೆ ಡ್ಯುಯಲ್ ಟಚ್ ಸ್ಕ್ರೀನ್ ಬರುತ್ತೆ. ಸೊ ಫ್ರಂಟಲ್ಲಿ ಕೂಡ ನಿಮಗೆ OLED ಕಲರ್ ಡಿಸ್ಪ್ಲೇ ಬರುತ್ತೆ. ಸೊ ಬ್ಯಾಕಲ್ಲಿ ಕೂಡ ನಿಮಗೆ OLED ಕಲರ್ ಡಿಸ್ಪ್ಲೇ ಬರುತ್ತೆ. ಇದನ್ನು ನೀವು ವೀಡಿಯೋಸ್ ಎಲ್ಲ ಟ್ರಾನ್ಸ್ಫರ್ ಮಾಡಬೇಕು ಅಂದರೆ ನಿಮಗೆ DJI Mimo ಆ್ಯಪಲ್ಲಿ ಕೂಡ ನೀವು ವೈರ್ಲೆಸ್ ಟ್ರಾನ್ಸ್ಫರ್ ಮಾಡ್ಬೋದು. ಇಲ್ಲ ಅಂದರೆ ಅವ್ರದ್ದು ಕೇಬಲ್ ಕೊಟ್ಟಿದ್ದಾರೆ. ಸೊ ಕೇಬಲ್ ಇಟ್ಕೊಂಡು ಕ್ಯಾಮ್ರಾ ಕನೆಕ್ಟ್ ಮಾಡಿ ಕ್ಯಾಮ್ರಾಯಿಂದ ಮೊಬೈಲ್ ಕೂಡ ನೀವು ತೊಗೋಬೋದು. ಅಂದರೆ ಕ್ಯಾಮ್ರಾಯಿಂದ ನಿಮಗೆ ಲ್ಯಾಪ್ಟಾಪಲ್ಲಿ ಕೂಡ ನೀವು ಈಸಿಯಾಗಿ ಟ್ರಾನ್ಸ್ಫರ್ ಮಾಡ್ಕೊಳ್ಳೋ ಆಪ್ಷನ್ಸ್ ಇದೆ. ಸೊ ನೆಕ್ಸ್ಟು ಬ್ಯಾಟ್ರಿ ಯಾವ ಥರ ಬರುತ್ತೆ ಅಂದರೆ, ಸೊ ಈಚ್ ಬ್ಯಾಟ್ರಿ ನಿಮಗೆ 4 hours ಅಂತ ಕಂಪ್ನಿಯಿಂದ ಬ್ಯಾಕಪ್ ಇದೆ. ಬಟ್ ಈಸಿಯಾಗಿ ನೀವು 4K ಶೂಟ್ ಮಾಡಿಕೊಂಡ್ರೆ 2 hours ಅಂತೂ ಬ್ಯಾಕಪ್ ಬರುತ್ತೆ ಕಂಟಿನ್ಯೂಸ್ ಆಗಿ. ಸೊ ಇದರಲ್ಲಿ 3 ಬ್ಯಾಟ್ರಿ ಇರೋದ್ರಿಂದ ನಿಮಗೆ 6 hours ಕಂಟಿನ್ಯೂಸ್ ಆಗಿ ನೀವು ಯೂಸ್ ಮಾಡ್ಕೊಬೋದು. ಸೊ ಅದ್ರ ಜೊತೆ ನಿಮಗೆ ವೇರಿಯಬಲ್ ಅಪರ್ಚರ್ ಕಂಟ್ರೋಲ್ ಅಂತ ಒಂದು ಸ್ಪೆಷಲ್ ಫೀಚರ್ಸ್ನ ಇಂಟಿಗ್ರೇಟ್ ಮಾಡಿದ್ದಾರೆ ಕ್ಯಾಮ್ರಾದಲ್ಲಿ. ಸೊ ಅದು ನಿಮಗೆ ಅಪರ್ಚರು ನಿಮಗೆ ಫೋಕಲ್ ಅಂತೆಲ್ಲ ಫಿಕ್ಸ್ಡ್ ಇರುತ್ತೆ ಪ್ರೀವಿಯಸ್ ವರ್ಷನ್ಸ್ ಎಲ್ಲ, ಅಂದರೆ ಎಂಟೈರ್ ಆ್ಯಕ್ಷನ್ ಕ್ಯಾಮ್ರಾ ಸೀರೀಸಲ್ಲಿ. ಸೊ DJI ಫಸ್ಟು ಈ ಫೀಚರ್ನ ತೊಗೊಂಬಂದಿರೋದು. ಸೊ ಇದು ಕಂಪ್ಲೀಟ್ ವೇರಿಯಬಲ್ ಇರುತ್ತೆ, ಯಾವ ಫೋಕಲ್ ಅಂತ ನಿಮಗೆ ಬೇಕಾಗಿರುತ್ತೆ ಅದನ್ನು ಅಡ್ಜಸ್ಟ್ ಮಾಡ್ಕೋಬೋದು. ಸೊ ಇದು ಒನ್ ಆಫ್ ದ ಬೆಸ್ಟ್ ಅಂತ ಹೇಳ್ಬೋದು ಫೀಚರ್ಸು. ಸೊ ಇದು 4K 60 FPS ನಿಮಗೆ ಸಿನಿಮ್ಯಾಟಿಕಲ್ಲಿ, ಸ್ಲೋ ಮೋಷನ್ ಅಪ್ ಟು 240 FPS ಕೂಡ ನಿಮಗೆ ಸಪೋರ್ಟ್ ಇದೆ. ಇದಕ್ಕೊಂದು ಅಪ್ಗ್ರೇಡ್ ಕೊಟ್ಟಿದ್ದಾರೆ. ಸೊ 8K ವಿತ್ 30 FPS ಕೂಡ ನಿಮಗೆ ಅಪ್ಗ್ರೇಡ್ ಆಪ್ಷನ್ಸ್ ಇದೆ. ಸೊ ಅದು ಬಂದು ನಿಮಗೆ ಫ್ರಿಮ್ವೇರ್ ಅಪ್ಡೇಟಲ್ಲಿ ಸಿಗುತ್ತೆ. ಸೊ ಇದು ಒನ್ ಆಫ್ ದ ಬೆಸ್ಟು ಟ್ರೆಂಡಿಂಗ್ ಆ್ಯಕ್ಷನ್ ಕ್ಯಾಮ್ರಾಸು. ಸೊ ಎಂಟೈರ್ ಯೂನಿಟೇ ವಾಟರ್ ಪ್ರೂಫ್ ಆಗಿರುತ್ತೆ. ಸೊ ಇದು ಬಂದು ಅಡ್ವೆಂಚರ್ ಕಾಂಬೋ. ಇದರಲ್ಲಿ ನಿಮಗೆ ಸೆಲ್ಫಿ ಸ್ಟಿಕ್ಕು, 3 ಬ್ಯಾಟ್ರೀಸು, ಎಕ್ಸ್ಟ್ರಾ ಮೌಂಟಿಂಗ್ಸ್ ಎಲ್ಲ ಸಿಗುತ್ತೆ. ಸೊ ಇದು ಸ್ಟ್ಯಾಂಡರ್ಡ್ ವೇರಿಯಂಟ್ಗೆ ಹೋಗ್ತೀರಾ ಅಂದರೆ ಇದರಲ್ಲಿ ಸಿಂಗಲ್ ಬ್ಯಾಟ್ರಿ ಸಿಗುತ್ತೆ. ಬಟ್ ಸೆಲ್ಫಿ ಸ್ಟಿಕ್ಸು ಅಡಿಷ್ನಲ್ ಬ್ಯಾಟ್ರೀಸ್ ಏನೂ ಸಿಗೋಲ್ಲ. ಸೊ ಪ್ರೈಸ್ ಡಿಫ್ರೆನ್ಸ್ ಕೂಡ ನಿಮಗೆ 10,000ವರೆಗೂ ಡಿಫ್ರೆನ್ಸ್ ಇರುತ್ತೆ. ಸೊ ಇದು ಕಂಪ್ಲೀಟ್ ಲೇಟೆಸ್ಟ್ ಕ್ಯಾಮ್ರಾ ಇರೋದ್ರಿಂದ ನಿಮಗೆ 1 year ವಾರಂಟಿ ಸಿಗುತ್ತೆ. ಸೊ ಗ್ಲೋಬಲ್ಲಿ ಇಲ್ಲಾಂದರೆ ಇಂಡಿಯಾದಲ್ಲಿ, ಸೊ ಸಪ್ರೇಟಾಗಿ ನಿಮಗೆ ಬೇಕು ಅಂದರೆ ಇಂಡಿಯಲ್ಲಿ ಕೂಡ ಸಿಗುತ್ತೆ. ಇದೊಂದು ಪ್ರಾಡಕ್ಟ್ ರಿವ್ಯೂ ಅನ್ನೋಕ್ಕಿಂತ ನನಗೆ ಪರ್ಸ್ನಲಿ ಇದು DJI ಕ್ಯಾಮ್ರಾ ತುಂಬ ಇಷ್ಟ ಆಯಿತು. ಸೊ ಅದನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಣ ಅಂದ್ಕೊಂಡು ಇದನ್ನು ಹಂಚ್ಕೊಂಡಿದ್ದೀನಿ. ಪ್ರಾಡಕ್ಟ್ ಪ್ರಮೋಷನ್ ವಿಡಿಯೋ ಅಂತೂ ಖಂಡಿತ ಆಗಿರಲ್ಲ, ನನ್ನ ಎಕ್ಸ್ಪೀರಿಯನ್ಸ್ ಆಗಿರೋದ್ರಿಂದ ನಿಮ್ಮ ಜೊತೆಗೆ ಹಂಚ್ಕೊತಾ ಇದ್ದೀನಿ. ಕೆಲವೊಂದು ವೀಡಿಯೋಸ್ ಕೂಡ ಮಾಡಿದ್ದೀನಿ. ಈ ವಿಡಿಯೋದ ಲಾಸ್ಟಲ್ಲಿ ನಿಮಗೆ ವಿಡಿಯೋ ಕ್ಲಿಪ್ಸ್ನ ಕೆಲವೊಂದು ಹಾಕಿರ್ತೀನಿ. ಸೊ ನೋಡಿ, ಇಷ್ಟ ಆದರೆ ನಿಮ್ಗೆ ಏನಾದರೂ ತೊಗೋಬೇಕು ಅನ್ಸಿದ್ರೆ ಖಂಡಿತ ತೊಗೊಳ್ಳಿ ಅಂತ ಸಜೆಷನ್ ಮಾಡ್ಬೋದು. ಮತ್ತೆ ಇನ್ನೊಂದು ಹೊಸ ವಿಡಿಯೋದಕ್ಕೆ ಮತ್ತೆ ಸಿಗ್ತಾ ಇರೋಣ. ನೀವೇನಾದರೂ ಹೊಸಬರಾಗಿದ್ದರೆ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಷ್ಟೊತ್ತವರೆಗೆ ನಾನು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು.